ಇನ್ನು ಧನುರ್ ರಾಶಿ, ಬಹು ಕೆಲಸ, ಬಹು ತಿರುಗಾಟ, ಬಹು ಒತ್ತಡ ಅಂತಂತ ಆಗುತ್ತೆ. ಸ್ವಲ್ಪ ತೃತೀಯ ಶನಿಯು ಬದಲಾವಣೆಯಾದಾಗ ಚತುರ್ಥಕ್ಕೆ ಹೋಗಿ ಅಲ್ಲಿ ಬಹುಗ್ರಹ ಯೋಗದಿಂದ ರವಿಯು ಕೂಡಿ ಪಂಚಮಕ್ಕೆ ಹೋಗ್ತಕ್ಕಂಥದ್ದು. 9ನೇ ಅಧಿಪತಿಯು ಪಂಚಮದಲ್ಲಿ ಹೋದಾಗ ಶುಭಾಶುಭ ಗ್ರಹರು ಚತುರ್ಥದಲ್ಲಿ ಸಂಚಾರ ಮಾಡಬೇಕಾದ್ರೆ ಅನೇಕವಾಗಿರ್ತಕ್ಕಂತಹ ತಿರುಗಾಟ ಆಗ್ತದೆ, ನಾನಾ ವಿಭ್ರಮಗಳಾಗ್ತದೆ. ಯಾರು ಮಿತ್ರರೋ ಯಾರು ಶತ್ರುಗಳೋ, ಏನು ಸುಖವೋ ಏನು ದುಃಖವೋ ಅಂತಂತ ಚಿಂತೆ ಮಾಡೋಕ್ಕೆ ಕೂಡ ಸಮಯ ಇಲ್ಲದೆ ಇರುವಂಥ ಅಥವಾ ಮನಸ್ಸಿಲ್ಲದೆ ಇರತಕ್ಕಂತಹ ಒಂದು ಆಗ್ತದೆ. ರಾಹು ಕೂಡ ತೃತೀಯದಲ್ಲಿ ಬರುವುದರಿಂದ ಈ ರೀತಿಯ ಸ್ವಲ್ಪ ದೋಷಕರವಾಗಿದೆ. ಒತ್ತಡಗಳ ಮಾಸ ಕೂಡ, ಹಾಗಾಗಿ ಆರೋಗ್ಯದ ಕಡೆ ಗಮನ ಇರಲಿ. ಯೋಗ, ಸ್ವಲ್ಪ ಪ್ರಾಣಾಯಾಮ ಮಾಡುವುದು, ಏಕಾಂತದಲ್ಲಿ ರಾಮನಾಮ ಜಪವನ್ನು ಮಾಡುವುದು, ಇಷ್ಟ ದೇವರುಗಳ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು, ಇದನ್ನೆಲ್ಲ ಮಾಡಿಕೊಳ್ಬೇಕು ಆಗಾಗ ಅನತಿ ಕಾಲದಲ್ಲಿ. ಧನುರಾಶಿಯವರು ವಿಶೇಷವಾಗಿ ಈಶ್ವರನ ಕ್ಷೇತ್ರ ದರ್ಶನ, ಸ್ನಾನಗಳು, ದರ್ಶನ, ಅಭಿಷೇಕ ಸೇವೆಗಳು, ಈಶ್ವರನ ವಿಶೇಷ ಆರಾಧನೆಯನ್ನು ಧನುರಾಶಿಯವರು ಮಾಡಿಕೊಳ್ತಾ ಹೋದರೆ ಏಪ್ರಿಲ್ ತಿಂಗಳಲ್ಲಿ ಬರಬಹುದಾಗಿರ್ತಕ್ಕಂಥ ಅನೇಕ ಚಾಲೆಂಜಸ್ ಏನಿದೆ ಅದನ್ನು ದೇವತಾ ರಕ್ಷೆಯಿಂದ ಮುಂದುವರಿಲಿಕ್ಕೆ ಸಾಧ್ಯ ಆಗ್ತದೆ.